ದೇವೇಗೌಡ ಮತ್ತು ಕುಮಾರಸ್ವಾಮಿ ಚುನಾವಣೆ ವೇಳೆ ಕಣ್ಣೀರು ಹಾಕ್ತಾರೆ ಅಂತ ಹೇಳಿದರು ಸಿಎಂ ಸಿದ್ದರಾಮಯ್ಯ. ಇದಕ್ಕೆ ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠರಾಗಿರುವ ದೇವೇಗೌಡರು ತಿರುಗೇಟು ಕೊಟ್ಟಿದ್ದಾರೆ. ಕಷ್ಟಕ್ಕೆ ಸ್ಪಂದಿಸುವವರಿಗೆ ಮಾತ್ರ ಅಳುವ ಹೃದಯ ಇರುತ್ತೆ, ಕಣ್ಣೀರು ನಮ್ಮ ವಂಶದ ಬಳುವಳಿಯಾಗಿ ಬಂದಿದೆ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರಾಗಲಿ ಯಾವತ್ತೂ ಕೂಡ ಜನರ ಪರವಾಗಿ ಕೆಲಸ ಮಾಡೋರಲ್ಲ, ಬಡವರ ಪರವಾಗಿ ಕೆಲಸ ಮಾಡೋರಲ್ಲ. ಭಾವನಾತ್ಮಕವಾದಂತ ವಿಚಾರಗಳನ್ನ ಹೇಳ್ಕೊಂಡು ಹತ್ಕೊಂಡು ಜನರ ಭಾವನೆಗಳನ್ನ ಎತ್ಕಟ್ಟಿ ಅನುಕಂಪ ಗಿಟ್ಟಿಸ್ಕೊಂಡು ಅಧಿಕಾರಕ್ಕೆ ಬರ್ತಕ್ಕಂಥವ್ರು ದೇವೇಗೌಡ ಮತ್ತು ದೇವೇಗೌಡನ ಕುಟುಂಬದವರು. ಈಗ ನೋಡಿ, ಇವರು ಸೋಲ್ತೀವಿ ಅಂತಂದಾಗ ಯಾವಾಗಲೂ ಎಲ್ಲಾ ಕಾಲದಲ್ಲೂ ಕೂಡ ಅಳ್ತಾರೆ. ಆ ಕಾಂಗ್ರೆಸ್ ಅಧ್ಯಕ್ಷರಾಗಿರುವ DK ಶಿವಕುಮಾರ್ ಬಗ್ಗೆ ಎಂದಾದರೂ ಕಣ್ಣೀರು ಹಾಕಿರೋದು? ಶೋಮಿ ಯಾಕೆ? ದೇವೇಗೌಡರು ಒಂದೊಂದ್ಸರಿ ಕಣ್ಣಲ್ಲಿ ನೀರು ಹಾಕ್ಬಿಡ್ತಾರೆ, ಹತ್ತು ಬಿಡ್ತಾರೆ. ಕುಮಾರಸ್ವಾಮಿ ಹತ್ತು ಬಿಡ್ತಾರೆ ಒಂದೊಂದ್ಸರಿ. ಅವ್ರ ಮಗ ನಿಖಿಲ್ ಕುಮಾರಸ್ವಾಮಿನೂ ಹತ್ತಿದ್ದಾನೆ. ಯಾರಿಗೆ ಈ ದೇಶದಲ್ಲಿ ಬೆವರು ಸುರಿಸಿ ದುಡಿದು 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 ದೇಶಕ್ಕೆ ಅನ್ನ ಕೊಡೋ ರೈತನಿಗೆ ಏನಾದರೂ ನೋವಾದಾಗ ಅವನ ಹೃದಯ ಮರಗುತ್ತೆ. ದೇವೇಗೌಡ ಮತ್ತು ಕುಮಾರಸ್ವಾಮಿ ಚುನಾವಣೆ ವೇಳೆ ಕಣ್ಣೀರು ಹಾಕ್ತಾರೆ ಅಂತ ಹೇಳಿದರು ಸಿಎಂ ಸಿದ್ದರಾಮಯ್ಯ. ಇದಕ್ಕೆ ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠರಾಗಿರುವ ದೇವೇಗೌಡರು ತಿರುಗೇಟು ಕೊಟ್ಟಿದ್ದಾರೆ. ಕಷ್ಟಕ್ಕೆ ಸ್ಪಂದಿಸುವವರಿಗೆ ಮಾತ್ರ ಅಳುವ ಹೃದಯ ಇರುತ್ತೆ, ಕಣ್ಣೀರು ನಮ್ಮ ವಂಶದ ಬಳುವಳಿಯಾಗಿ ಬಂದಿದೆ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರಾಗಲಿ ಯಾವತ್ತೂ ಕೂಡ ಜನರ ಪರವಾಗಿ ಕೆಲಸ ಮಾಡೋರಲ್ಲ, ಬಡವರ ಪರವಾಗಿ ಕೆಲಸ ಮಾಡೋರಲ್ಲ. ಭಾವನಾತ್ಮಕವಾದಂತ ವಿಚಾರಗಳನ್ನ ಹೇಳ್ಕೊಂಡು ಹತ್ಕೊಂಡು ಜನರ ಭಾವನೆಗಳನ್ನ ಎತ್ಕಟ್ಟಿ ಅನುಕಂಪ ಗಿಟ್ಟಿಸ್ಕೊಂಡು ಅಧಿಕಾರಕ್ಕೆ ಬರ್ತಕ್ಕಂಥವ್ರು ದೇವೇಗೌಡ ಮತ್ತು ದೇವೇಗೌಡನ ಕುಟುಂಬದವರು. ಈಗ ನೋಡಿ, ಇವರು ಸೋಲ್ತೀವಿ ಅಂತಂದಾಗ ಯಾವಾಗಲೂ ಎಲ್ಲಾ ಕಾಲದಲ್ಲೂ ಕೂಡ ಅಳ್ತಾರೆ. ಆ ಕಾಂಗ್ರೆಸ್ ಅಧ್ಯಕ್ಷರಾಗಿರುವ DK ಶಿವಕುಮಾರ್ ಬಗ್ಗೆ ಎಂದಾದರೂ ಕಣ್ಣೀರು ಹಾಕಿರೋದು? ಶೋಮಿ ಯಾಕೆ? ದೇವೇಗೌಡರು ಒಂದೊಂದ್ಸರಿ ಕಣ್ಣಲ್ಲಿ ನೀರು ಹಾಕ್ಬಿಡ್ತಾರೆ, ಹತ್ತು ಬಿಡ್ತಾರೆ. ಕುಮಾರಸ್ವಾಮಿ ಹತ್ತು ಬಿಡ್ತಾರೆ ಒಂದೊಂದ್ಸರಿ. ಅವ್ರ ಮಗ ನಿಖಿಲ್ ಕುಮಾರಸ್ವಾಮಿನೂ ಹತ್ತಿದ್ದಾನೆ. ಯಾರಿಗೆ ಈ ದೇಶದಲ್ಲಿ ಬೆವರು ಸುರಿಸಿ ದುಡಿದು 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 ದೇಶಕ್ಕೆ ಅನ್ನ ಕೊಡೋ ರೈತನಿಗೆ ಏನಾದರೂ ನೋವಾದಾಗ ಅವನ ಹೃದಯ ಮರಗುತ್ತೆ.